ಸಹೃದಯರಿಗೆಲ್ಲ ನನ್ನ ಪ್ರಣಾಮಗಳು. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಫುಲ್ಲಾರವಿಂದಾಯತ ಪತ್ರ ನೇತ್ರ ಏನತ್ವಯ ಭಾರತ ತೈಲಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ. ನನಗೆ ಈ ದಿವಸದ ಬಗ್ಗೆ ಬಹಳ ದಿವಸಗಳಿಂದ ಭಯ ಆಯಿತು. ರಾಮು ಅವರಲ್ಲಿ ಒಂದು ವಿಶೇಷ ಶಕ್ತಿ ಇದೆ ಅಂದ್ಕೊಂಡಿದ್ದೀನಿ ನಾನು. ತಮಗನಿಸಿದ್ದನ್ನು ನಮ್ಮ ಬಾಯಿ ಹೇಳಿಸುವಂಥ ಕೆಲಸ ಅವ್ರು ಮಾಡ್ತಾರೆ. ತಮಗೆ ಯಾವುದು ಒಳ್ಳೇದು ಅನಿಸುತ್ತೋ ಅದು ನಮ್ಮ ಬಾಯಿಯಿಂದ ಹೇಳಿಸ್ತಾರೆ. ಹೋದ ಸಲ ಬಂದಾಗ ಮುಂದಿನ ಸಲ ಜೀವನ ಧರ್ಮ ಯೋಗದ ಮೇಲೆ ಮಾತಾಡ್ಬಿಡಿ ಸರ್ ಅಂದರು. ನಾನು ಜೀವನ ಧರ್ಮ ಯೋಗ ಓದಿದ್ದು ಬಹಳ ವರ್ಷಗಳ ಹಿಂದೆ. ತುಂಬ ಸಂತೋಷ ಆಗಿತ್ತು ಓದಿದಾಗ. ಆ ಭ್ರಮೆಯಲ್ಲಿದ್ದಂಥ ನಾನು ಅವ್ರ ಮಾತಿಗೆ ಮರಳಾಗಿ ಹ್ಞೂ ಅಂದ್ಬಿಟ್ಟೆ. ನಂತರ ಅನ್ನಿಸ್ತು, ಓದುವಾಗಿರುವಂಥ ಸಂಭ್ರಮ, ಪ್ರೀತಿ, ಸಂತೋಷ ಅದರ ಬಗ್ಗೆ ಮಾತಾಡುವಾಗ ಅದೊಂದು ನೋವು ಆಗ್ತದೆ ಅಥವಾ ಹೆದರಿಕೆ ಆಗ್ತದೆ ಅಂತ ಕಲ್ಪನೆ ನನಗಿರಲಿಲ್ಲ. ವಿಷಯದ ಬಗ್ಗೆ ಮಾತಾಡಬೇಕು ಅಂದಾಗ ತುಂಬ ಕಷ್ಟ. ಅದು ಭಗವದ್ಗೀತೆಯಂಥ ವಿಷಯದ ಬಗ್ಗೆ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಮಾತಾಡಬೇಕು ಅಂದರೆ ಬಹಳ ಗಟ್ಟಿ ಧೈರ್ಯ ಬೇಕಾಗ್ತದೆ. ನನಗೊಂದು ಅನುಕೂಲ ಇದೆ. ಅನುಕೂಲ ಮೊದಲು ಹೇಳಿಬಿಡ್ತೀನಿ. ಅದನ್ನು ಕನ್ಫೆಷನ್ ಸ್ಟೇಟ್ಮೆಂಟ್ ಅಂದರೂ ಸರಿಯೇ. ನನಗೊಂದು ಅನುಕೂಲ ಏನಪ್ಪ ಅಂದರೆ ನನಗೆ ಸಂಸ್ಕೃತ ಬರೋಲ್ಲ. ಮತ್ತು ಇನ್ನೊಂದು, ನಾನು ಕಾಲೇಜಲ್ಲಿ ಕಲಿತದ್ದೆಲ್ಲ ರಸಾಯನಶಾಸ್ತ್ರ. ರಸಾಯನಶಾಸ್ತ್ರಕ್ಕೂ ಅಡುಗೆ ಮನೆಗೂ ತುಂಬ ಹತ್ತಿರ ಅಂತ ಜನ ಹೇಳ್ತಾರೆ. ಅದರಿಂದ ಅದು ಎರಡರ ವಿಷಯದ ಬಗ್ಗೆ ತುಂಬ ಪ್ರೀತಿ ನನಗೆ. ಅಷ್ಟು ವರ್ಷ ಕೆಮಿಸ್ಟ್ರಿ ಕಲಿಸಿದಂಥ ನಾನು ಈಗ ಕೆಮಿಸ್ಟ್ರಿನೂ ಬಿಟ್ಟು ಸೃಜನಶೀಲತೆಯನ್ನು ಕಲಿಸ್ತಾ ಇದ್ದೀನಿ. ಇಡೀ ವರ್ಷದುದ್ದಕ್ಕೂ ಕ್ರಿಯೇಟಿವಿಟಿ ಪಾಠ ಮಾಡ್ತಾ ಇದ್ದೀನಿ. ಅಂದರೆ ನನಗೆ ಬರುತ್ತಿರುವಂಥ ಕೆಮಿಸ್ಟ್ರಿ ಮರೆತು ಹೋಗಿದೆ. ಸೃಜನಶೀಲತೆಯನ್ನು ಕಲಿತಾ ಇದ್ದೇನೆ. ಸಂಸ್ಕೃತ ಬರೋಲ್ಲ. DVG ಅವರ ಕಗ್ಗದಲ್ಲಿ ಹೇಳ್ಕೊಂಡಾಗ ಕವಿಯಲ್ಲ, ವಿಜ್ಞಾನಿಯಲ್ಲ, ಬರೀ ತಾರಾಡಿ, ಅವರೇ ತಾರಾಡಿ ಅಂದ್ಕೊಂಡಾಗ ನಾನೇನು ಅಂತ ಕಲ್ಪನೆ ಆಗ್ತಾ ಇಲ್ಲ. ಈ ವಿಷಯದಲ್ಲಿ ಮಾತಾಡೋಕೆ ಬಂದಾಗ ನನಗೆ ಒಂದು ರೀತಿ ಸಂತೋಷ ಯಾಕಾಗ್ತದೆ ಅಂದರೆ, ನನ್ನಂಥವ್ರು ಬಹಳಷ್ಟು ಜನ ಇದ್ದಾರು. ಸಂಸ್ಕೃತ ಗೊತ್ತಿಲ್ಲದೇನೆ ಭಗವದ್ಗೀತೆ ಬಹಳ ದೊಡ್ಡ ಗ್ರಂಥ ಅಂದುಕೊಂಡು ಏನೂ ವಿಶೇಷ ಇರ್ಬೋದಲ್ಲ, ಅದನ್ನು ತಿಳ್ಕೊಳ್ಳೋಣ ಅಂತ ಪ್ರಯತ್ನ ಮಾಡುವಂಥ ಮನಸ್ಸಿದ್ದವ್ರು ನನ್ನಂಥವ್ರು ಸಾಕಷ್ಟು ಜನ ಇರಬಹುದು. ಆದ್ದರಿಂದ ನನಗೆ ಎರಡು ಸ್ವಾರ್ಥ ಇದೆ ಇದರೊಳಗೆ. ಒಂದು, ಈ ದೃಷ್ಟಿಯಿಂದಾದರೂ ಇನ್ನೊಮ್ಮೆ ಸರಿಯಾಗಿ ಓದೋಕ್ಕಾಗ್ತದೆ ಅಂತ ಒಂದಾದರೆ, ಇನ್ನೊಂದು, ನನ್ನ ಅವಿವೇಕ ಪ್ರದರ್ಶನಕ್ಕೆ ಒಂದು ಒಳ್ಳೆಯ ಸದಾವಕಾಶ ಆಯಿತು ಅಂತ ಒಂದಾಯಿತು. ಈ ಕನ್ನಡ ನಾಡು ಕಂಡಂತಹ ಶತಮಾನದ ಅತ್ಯಂತ ಶ್ರೇಷ್ಠ ಋಷಿ ಸದೃಶರಾದಂಥ ಜ್ಞಾನದ ಪರ್ವತವೇ ಆದಂತಿದ್ದ ಡಾಕ್ಟರ್ DVG ಅವರ ಮೇರು ಕೃತಿ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ, ಅಥವಾ ಅತ್ಯಂತ ಪ್ರಿಯವಾದಂಥ ಹೆಸರು ಜೀವನ ಧರ್ಮಯೋಗ. ಇದನ್ನು ಕುರಿತು ನಾನು ನನ್ನ ಬಾಲಭಾಷೆಯನ್ನು ಶುರು ಮಾಡೋದಕ್ಕಿಂತ ಮೊದಲು DVG ಏನು ಹೇಳಿದ್ರು ಅನ್ನೋದನ್ನು ನೋಡೋಣ. ಅವ್ರ ಮಾತನ್ನು ಹೇಳ್ತೇನೆ. ಅವ್ರ ಮುನ್ನುಡಿಯಲ್ಲಿ ಬರೀತಾರೆ, ಇದು ಸಂಕಲ್ಪಪೂರ್ವಕವಾಗಿ ರಚಿಸಿದ ಗ್ರಂಥವಲ್ಲ, ಆಗಂತುಕ ಸಂದರ್ಭಗಳಿಂದ ಹುಟ್ಟಿದ ಗ್ರಂಥ. ಮತ, ತತ್ವ, ಧರ್ಮ, ದೈವ ಮೊದಲಾದ ಸೂಕ್ಷ್ಮ ಪವಿತ್ರ ವಿಚಾರಗಳಿಗೆ ನಾನು ಬಾಯಿ ಹಾಕತಕ್ಕದ್ದಲ್ಲವೆಂದು ಮೊದಲಿಂದು ನಿಯಮ ಮಾಡಿಕೊಂಡಿದ್ದೆ. ಇಂಥ ವಿಚಾರಕ್ಕೆ ಅವಶ್ಯವಾದ ಶಾಸ್ತ್ರಜ್ಞಾನವಾಗಲಿ ಅನುಷ್ಠಾನ ಅನುಭವವಾಗಲಿ ನನ್ನ ಪಾಲಿಗೆ ಬಂದಿಲ್ಲ. ನಾನು ಪತ್ರಿಕೋದ್ಯಮದಿಂದ ಹೊಟ್ಟೆ ಹೊರಕೊಳ್ಳುವನು. ಸಂತೆ ಮಾಡದಲ್ಲಿ ನನ್ನ ನಿತ್ಯದ ಬೀಡಾರ. ಗುಡಿ ಮಠಗಳು ನನಗೆ ಬಲು ದೂರ. ಆದರೆ ದೈವದ ಅಗಟ ವಿಗಟದಲ್ಲಿ ಮೈಲಿಗೆಯವನಿಗೆ ಮಡಿಯ ಕೆಲಸ ಒದಗಿ ಬರುವುದುಂಟು. ಮಹಾಭಾರತದಲ್ಲಿ ವ್ಯಾಧನಿಗೆ ಧರ್ಮೋಪದೇಶದ ಕರ್ತವ್ಯ ಒದಗಿದ ಹಾಗೆ ಅಂತ. DVG ಅವರೇ ನನಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡಾಗ, ನನಗೆ ಗೊತ್ತಿದೆ ಎಂದು ಭ್ರಮೆ ಎಂದು ಹೇಳೋಕೆ ಬಂದರೆ ಎಂಥ ಅಪಚಾರ ಆಗ್ತದೆ ಅಂತ ಇನ್ನೊಂದು ವಿಷಯ ನೋಡಿಕೊಂಡೆ. ನನಗಿರುವ ಅವಧಿ 9 ದಿವಸ. ಗೀತೆಯ ಹರಹು 18 ಅಧ್ಯಾಯ. ಜೀವನ ಧರ್ಮಯೋಗ ಪುಸ್ತಕ ಇದೆಯಲ್ಲ, ಇದರಲ್ಲಿ ಸುಮಾರು 636 ಪುಟ ಇದೆ.
ಹೇಗೆ ನೋಡಿದರೂ ಇದೊಂದು ಕ್ಲಿಷ್ಟದ ಕೆಲಸ ಅನಿಸ್ತದೆ. ಅದರ ಜೊತೆಗೆ ನನ್ನ ಅಲ್ಪಜ್ಞಾನವನ್ನು ಸೇರಿಸಿದ್ರೆ ಇದೊಂದು ಅಸಾಧ್ಯವಾದ ಕೆಲಸನೇ ಅಂತ ಅನಿಸ್ತದೆ. ನಾನು ವಿಚಾರ ಮಾಡಿದೆ, ನೇರವಾಗಿ ಮೊದಲನೇ ಅಧ್ಯಾಯಕ್ಕೆ ಹೋಗ್ಬಿಡ್ಬಹುದಾ, ಚರ್ಚೆ ಮಾಡಬಹುದಾ ಅಂತ. ಆದರೆ ತಾವೆಲ್ಲ ಗಮನಿಸಿದ್ದೀರಿ, ಈ ಪುಸ್ತಕದ ಮೊದಲು ಅಧ್ಯಾಯ ಶುರು ಆಗೋದಕ್ಕಿಂತ ಮೊದಲು ಸುಮಾರು 57 ಪುಟಗಳಷ್ಟು ಭೂಮಿಕೆ ಬರೆದಿದ್ದಾರೆ ಡಿ ವಿ ಜಿ. ನಾನು ಬಹುಶಃ ಮೊದಲೇ ವಿಚಾರ ಮಾಡಿಕೊಂಡಿದ್ದರೆ 4 ದಿವಸ ಬರೀ ಭೂಮಿಕೆ ಬಗ್ಗೆ ಮಾತಾಡಬಹುದಾಗಿತ್ತು. ಅಷ್ಟು ಅದ್ಭುತವಾದಂಥ ಮೌಲಿಕವಾದಂಥ ಕೃತಿ ಅದು. ಆ ಭೂಮಿಕೆ ಈ ಭಗವದ್ಗೀತೆಯ ವ್ಯಾಸಂಗಕ್ಕೆ ಏನು ಪೂರ್ವ ಸಿದ್ಧತೆ ನಾವು ಮಾಡ್ಕೋಬೇಕೋ ಅದು ಎಲ್ಲದರ ಪರಿಚಯ ಇದೆ ಅದರೊಳಗೆ. ಅದು ಒಂದೇ ಪುಸ್ತಕವಾಗಿ ಬರುವಷ್ಟು ಶಕ್ತಿ ಮೌಲ್ಯವಾದಂಥದ್ದು ಆ ಭಾಗ ಅದು. ಅದಕ್ಕೆ ಅನ್ನಿಸ್ತು ಕೆಲವೊಂದು ಸಣ್ಣ ಅಧ್ಯಾಯಗಳನ್ನು ಎರಡೆರಡು ಬೇಕಾದ್ರೆ ಹೇಳ್ಕೋಬಹುದು ಒಂದೊಂದು ದಿವಸ, ಆದರೆ ಈ ಭೂಮಿಕೆಯನ್ನು ಮಾತ್ರ ಬಿಡಬಾರ್ದು ಅಂದ್ಕೊಂಡೆ ನಾನು. ಯಾಕಂದ್ರೆ ನಮ್ಮಂಥವರಿಗೆ, ಸಾಮಾನ್ಯರಿಗೆ ಡಿ ವಿ ಜಿ ಇಲ್ಲಿ ಏನು ಹೇಳೋಕೆ ಹೊರಟಿದ್ದಾರೆ ಅಂತಾಗ್ಲಿ, ಅಥವಾ ಈ ಪುಸ್ತಕ ಬೇರೆ ವ್ಯಾಖ್ಯಾನಗಳಿಂದ ಹೇಗೆ ಭಿನ್ನವಾಗ್ತದೆ ಅಂತ ಅನ್ನೋದು ಬೇಕಾದ್ರೆ ನಾ ಭೂಮಿಕೆಯನ್ನು ನೋಡಬೇಕಾಗ್ತದೆ. ಆ ಭೂಮಿಕೆಯಲ್ಲಿ ಏನು ಹೇಳಿದ್ದಾರೆ ಅಂತ ನೋಡ್ಕೊಳ್ಳೋಣ. ನನಗೆ ಅದು ಓದ್ತಾ ಇರಬೇಕಾದ್ರೆ ಅನ್ನಿಸ್ತು, ಸುಮಾರು 2-3 ದಿನಗಳ ಬಗ್ಗೆ ಚಿಂತನೆ ಮಾಡಿದರೂ ಕೂಡ ಮುಗಿಲಾರದಂಥ ಭಂಡಾರ ಇದೆ. ಆದರೆ ನಾನು ಒಂದು ದಿವಸಕ್ಕೆ ಸೀಮಿತ ಮಾಡ್ಕೋತೇನೆ ಅದನ್ನು. ತಮಗೆ ಗೊತ್ತಿದ್ದ ಹಾಗೆ ಬಾಳೆಗೊಂದು ನಂಬಿಕೆ ಕೂಡ ಸುಮಾರು ಅಷ್ಟೇ ಪುಟಗಳಿದ್ದಂಥದ್ದು. ಇದನ್ನ ಅದಕ್ಕಿಂತ ಆಳವಾಗಿ ತುಂಬ ಚಿಂತನೆಯಿಂದ ತುಂಬಿ ಬರೆದಿದ್ದಾರೆ. ಭಗವದ್ಗೀತೆಯ ಪ್ರಯೋಜನ ಏನು ಅಂತ ಬರೀತಾರೆ ಡಿ ವಿ ಜಿ ಮೊದಲು. ಪ್ರಯೋಜನ ಏನು ನಮಗೆ ಇದರಿಂದ ಅಂತ. ಪೂರ್ವಿಕರು ಭಗವದ್ಗೀತೆಯನ್ನು ಮೋಕ್ಷಶಾಸ್ತ್ರ ಎಂದು ಕರೆದರು. ಆದರೆ ಹೇಳ್ತಾರೆ ಡಿ ವಿ ಜಿ, ಭಗವದ್ಗೀತೆ ಮೋಕ್ಷಶಾಸ್ತ್ರವೂ ಹೌದು, ಅದರ ಜೊತೆಗೆ ಜೀವನಶಾಸ್ತ್ರವೂ ಹೌದು. ಅವರು ಎಷ್ಟು ಸುಲಭವಾದ ಉದಾಹರಣೆ ಕೊಡ್ತಾರೆ ಅಂದರೆ, ಒಂದು ಗುಡಿ ಇದೆ ಅಂದರೆ ನಮ್ಮ ಕಲ್ಪನೆ ಬರೋದೇನು, ಮನಸ್ಸಿಗೆ ಬರುವಂಥ ಕಲ್ಪನೆ ಏನು? ಗುಡಿ ಅಂದ ತಕ್ಷಣ ಒಂದು ಮೂಲ ವಿಗ್ರಹ ಇದೆ, ಒಂದು ಗರ್ಭಗುಡಿ ಇದೆ, ಅದಕ್ಕೊಂದು ಪ್ರದಕ್ಷಿಣಾ ಪಥ ಇದೆ, ಅಲ್ಲಿ ನವರಂಗ ಇದೆ, ಅಲ್ಲೊಂದು ನಂದಿ ಇದೆ, ಅದಕ್ಕೊಂದು ಬಲಿಪೀಠ ಇದೆ, ಧ್ವಜಸ್ತಂಭ ಇದೆ, ಸುತ್ತಲೂ ಒಂದು ವಿಮಾನ ಇದೆ, ಗೋಪುರ ಇದೆ ಅಂತೆಲ್ಲ ಕಣ್ಮುಂದೆ ಬರ್ತದೆ. ಬೇಕಾದ್ರೆ ಹೇಳ್ತಾರೆ, ಒಂದು 1000 ಜನರು ಆ ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ ಇಟ್ಕೊಂಡ್ರೆ ಅದ್ರ ಒಬ್ಬನಿಗೆ ಮಾತ್ರ ಬಹುಶಃ ಆ ಗೋಪುರವನ್ನೇರಿ ಮೇಲಿರುವಂತಹ ಕನಕದ ಕಲಶ ಇದೆಯಲ್ಲ, ಬಂಗಾರದ ಕಲಶ, ಅದನ್ನು ಮುಟ್ಟೋ ಶಕ್ತಿ ಇರಬಹುದು. 1000 ಜನದಲ್ಲಿ ಒಬ್ಬ ಮಾತ್ರ ಹೋಗಿ ಮೇಲೆ ಕಲಶವನ್ನು ಮುಟ್ಟಿ ಬರಬಹುದು. ಬಾಕಿ 999 ಜನದ ಪರಿಸ್ಥಿತಿ ಹೇಗಿದೆ? ಅವ್ರು ಹೇಳ್ತಾರೆ, ಅವರಿಗೆ ಕಲಶ ಹತ್ತೋದು ಬೇಕಾಗಿಲ್ಲ, ಅವರಿಗೆ ಪ್ರದಕ್ಷಿಣೆ ಮಾಡಿ ಮೂರ್ತಿ ದರ್ಶನ ಮಾಡಿಕೊಂಡು ಪ್ರಸಾದ ತೀರ್ಥ ತಗೊಂಡು ಬಂದ್ರೆ ಸಾಕು, ತೃಪ್ತಿ ಆಗ್ತದೆ. ಒಬ್ಬ ಧೈರ್ಯ ಮಾಡಿ ಮೇಲೆ ಕಲಶ ಮುಟ್ಟಿದರೆ 999 ಜನಕ್ಕೆ ಪ್ರದಕ್ಷಿಣೆ ಹಾಕಿ ತೀರ್ಥ ಪ್ರಸಾದ ಸಿಕ್ಕರೆ ಸಾಕು, ಸಂತೋಷ ಆಗ್ತದೆ ಅವರಿಗೆ. ಅದರಂತೆ ಈ ಭಗವದ್ಗೀತೆಯಿಂದ, ಅದರಲ್ಲಿರುವಂತಹ ಮೋಕ್ಷೋಪದೇಶದಿಂದ ಪ್ರಯೋಜನ ಪಡೆಯಬಲ್ಲವರು 1000ರಲ್ಲಿ ಒಬ್ಬರಾದರೆ ನಾವು 999 ಜನಕ್ಕೆ ಏನು ಬೇಕಾಗ್ತದೆ? ಆ ಭಗವದ್ಗೀತೆಯಲ್ಲಿರುವಂತಹ ಧರ್ಮೋಪದೇಶ ಸಾಕು ನಮಗೆ ಅನ್ಸುತ್ತೆ. ಅದರಿಂದ ಡಿ ವಿ ಜಿ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ತಾರೆ ಅಂದರೆ, ಒಬ್ಬನಿಗೆ ಬೇಕಾಗುವಂತಹ ಮೋಕ್ಷ ದರ್ಶನ ಬೇಕಾದ್ರೆ ಪಡ್ಕೊಳ್ಳಿ, ಅವನೇನು ತೊಂದರೆ ಇಲ್ಲ. ಆದ್ರೆ 999 ಜನ ಬಿಟ್ಟು ಬಿಡ್ತೀವಲ್ಲ ಅಂತ. ಯಾರೋ ಹೇಳ್ತಾ ಇದ್ರು, ನಮ್ಮ ಶಾಲೆಯಲ್ಲಿ ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ರು. ಈ ಪ್ರೋಗ್ರಾಮ್ ಯಾಕೆ ಹಾಕ್ಕೊಂಡಿದ್ದೀರಿ ಅಂತಂದ್ರೆ, ನಮ್ಮಲ್ಲಿ ಬಹಳ ಪ್ರತಿಭಾಶಾಲಿ ಹುಡುಗರಿದ್ದಾರೆ ಅಂತ. ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ರು. 2-3 ಜನ ತುಂಬಾ ಸಾಧನೆ ಮಾಡಿದ್ದಾರೆ ಹುಡುಗರು ಅಂತ. ಅದಕ್ಕೆ ಅವ್ರು ಕೇಳಿದ್ರು ಇನ್ನೊಬ್ಬರು ಪೇರೆಂಟು, ಅಲ್ಲ ಸ್ವಾಮಿ, ನೀವು 3 ಜನರ ಬಗ್ಗೆ ಮಾಡ್ತಿದ್ದೀರಿ, ಇನ್ನು ಉಳಿದಂತ 600 ಇಷ್ಟು ಜನ ಬಗ್ಗೆ ವಿಚಾರ ಮಾಡ್ತಾ ಇಲ್ಲಲ್ಲ, ಅವ್ರಿಗೇನು ಮಾಡ್ತಿದ್ದೀರಿ ಅಂತ. ನಮ್ಮ ಗಮನ ಇರಬೇಕಾದದ್ದು ಬಹಳಷ್ಟು ಜನಕ್ಕೆ ಅವಕಾಶ ಹೇಗಾಗ್ತದೆ, ಪ್ರಯೋಜನ ಏನಾಗ್ತದೆ ಅಂತ. ಡಿ ವಿ ಜಿ ಮನಸ್ಸು ಅದು. ಅದಕ್ಕೆ ಹೇಳ್ತಾರೆ, ಈ 999 ಜನದಲ್ಲಿ ಜೀವನದ ಎಲ್ಲ ಸ್ತರದ ಜನನೂ ಇದ್ದಾರೆ ಅಂತ. ಸಾಧಕರು, ಸ್ವಲ್ಪ ಸಾಧನೆ ಮಾಡಿದವರು, ಸಾಧನೆ ಮಾಡೋಕ್ಕಾಗದೇ ಇರುವಂಥವರು, ಗಂಡಸರು, ಹೆಂಗಸರು, ಓದಿದವರು, ಅವಿದ್ಯಾವಂತರು, ಎಲ್ಲರೂ ಇದ್ದಾರೆ. ಅವರಿಗೆಲ್ಲ ಪ್ರಯೋಜನ ಏನಾಗ್ತದೆ ಗೀತೆಯಿಂದ ಅಂತ. ಈ ಗೀತೆಯ ಉಪದೇಶದಿಂದ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಜೀವನವನ್ನು ಕ್ರಮಕ್ರಮವಾಗಿ ಉತ್ತಮಪಡಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಒಂದೇ ಸಲ ಥಟ್ಟಂತ ಮೇಲೆ ಹೋಗಬೇಕು ಮೋಕ್ಷಕ್ಕೆ ಅಂತ ಅವರ ಆಸೆ ಇಲ್ಲ. ಕ್ರಮಕ್ರಮವಾಗಿ, ಹಂತ ಹಂತವಾಗಿ ನಮ್ಮ ಜೀವನವನ್ನು ಸುಧಾರಿಸಿಕೊಳ್ಳುವಂಥ ಅವಕಾಶ ನಮಗೆ ಇದರೊಳಗಿದೆ. ಮುಖ್ಯವಾಗಿ ಹೇಳ್ತಾರೆ, ಇಲ್ಲಿರುವಂತಹ ಸಂಪತ್ತೇನು ಅಂತ.
ಪ್ರತಿಯೊಬ್ಬರಿಗೂ ಜೀವನದ ಬಗ್ಗೆ ಬರುವಂಥ ಗೌರವ, ಜೀವನೋತ್ಸಾಹ, ಧೈರ್ಯ ಮತ್ತು ಸಂಶಯ ಬಂದಾಗ ನಂಬಿಕೆ, ಇದನ್ನು ಕೊಡುವಂಥ ಒಂದು ವಸ್ತು ಭಗವದ್ಗೀತೆ ಅಂತ. ನೋಡಿ, ಇವು 4 ಇದ್ರೆ ಸಾಕಲ್ವೇ ನಮಗೆ? ಎಷ್ಟು ಚೆನ್ನಾಗಿ ಅನಲೈಸ್ ಮಾಡಿದ್ದಾರೆ ನೋಡಿ. ಜೀವನದ ಬಗ್ಗೆ ಗೌರವ, ಇದೇನು ಜೀವನ ರೀ ನಮ್ಮದು ಅಂತ ಕೊರಗೋ ಕಾರಣ ಇಲ್ಲ. ಜೀವನ ಕೊರಗುವಂಥ ವಸ್ತು ಅಲ್ಲ, ಗೌರವಿಸುವಂಥ ಒಂದು ವಸ್ತು. ಜೀವನೋತ್ಸಾಹ, ನಾನು ಹೋದ ಸಲ ಒಂದು ಮಾತನ್ನು ಹೇಳಿದ್ದೆ. ಜೀವನೋತ್ಸಾಹ ಮಾತು ಬಂದಾಗ ಒಂದು ಅದ್ಭುತ ಉಪಮೆಯನ್ನು ನಮ್ಮ ರಾಜರತ್ನ ಮೇಲೆ ಮೇಲೆ ಕೊಡೋರು. ಈಗ ಬೇಕಾದಷ್ಟು ಹಳೆ ಬಿಲ್ಡಿಂಗಲ್ಲಿ ಆ ಪೈಪ್ ಹಾಕಿರ್ತಾರೆ ಮೇಲೆ, ಮೊಳಗೆ ಮೇಲೆ ಬಿದ್ದಂಥ ನೀರು ಹರಿದು ಹೋಗಲಿ ಅಂತ ಒಂದು ಪೈಪ್ ಹಾಕಿರ್ತಾರೆ. ಆ ಪೈಪ್ ಪಕ್ಕದಲ್ಲಿ ಒಂಚೂರು ಕೊರಕಲಿದ್ದಾಗ ತಾವು ಗಮನಿಸಿರ್ಬೇಕು, ಒಂದು ಸಸಿ ಬಂದಿರುತ್ತೆ, ಒಂದು ಬಳ್ಳಿ ಬರುತ್ತೆ, ಒಂದು ಗಿಡ ಬರುತ್ತೆ. ಅದು ನೋಡಿ, ಅದು ಎಲ್ಲಿ ಬೀಜ ಬಂತೋ, ಎಲ್ಲಿ ಕಾಂಕ್ರೀಟ್ ಮೇಲೆ ಬಿತ್ತೋ, ಅದು ಎಲ್ಲಿ ಸೇರ್ಕೊಂತೋ, ಅದಕ್ಕೆ ನೀರು ಎಲ್ಲಿ ಸಿಕ್ತೋ, ಯಾವಾಗಲೂ ಒಂದು ಚೂರು ನೀರು ಸಿಕ್ಕಂತಹ ಬೀಜ ಬೆಳೆದು ಒಂದು ಸಸಿಯಾಗಿ ನಿಂತ್ಕೊಳ್ತಲ್ಲ ಕೊರಕಲಲ್ಲಿ. ನೀವು ಹಂಪಿ ಕಡೆಗೆ ಹೋದ್ರೆ ಕಲ್ಲು ಬಂಡೆ ಸಾಕಷ್ಟು ಕಲ್ಲು ಬಂಡೆ ಬಿದ್ದಿದೆ. ಒಂದು ಯಾವುದೋ ಕಲ್ಲು ಬಂಡೆ ಮೇಲೆ ಸ್ವಲ್ಪ ಆಳದ ತೆಗ್ಗಿದೆ. ಆ ತೆಗ್ಗಿನಲ್ಲಿ ಎಲ್ಲಿದೋ ಬಂದು ಧೂಳಿದೆ. ಆ ಧೂಳಲ್ಲಿ 4 ಗರಿಕೆ ತಲೆ ಎತ್ಕೊಂಡು ನಿಂತ್ಕೊಂಡಿದೆ. ಅದು ಯಾವಾಗಾದ್ರೂ ನೀರು ಬಿದ್ದರೆ ಕೊಚ್ಕೊಂಡು ಹೋಗ್ಬಿಡುವಂಥದ್ದು. ಆದ್ರೆ ಇಷ್ಟೆಲ್ಲ ಕಷ್ಟ ಇದ್ರು ತಲೆ ಎತ್ಕೊಂಡು ನಿಂತ್ಕೊಂಡಿದೆಯಲ್ಲ ಗರಿಕೆ, ಅದಕ್ಕಿರುವಂಥ ಜೀವನೋತ್ಸಾಹ ನಮಗೆ ಬೇಡವಾ? ಆ ಗೋಡೆ ಕೊರಕಲಿದ್ದಂಥ ಬಳ್ಳಿಯಷ್ಟು ಜೀವನೋತ್ಸಾಹ ನಮಗೆ ಬೇಡವಾ? ನಾವು ಕೊರಗಿ ಹೇಳ್ತೇವೆ, ಅಯ್ಯೋ ನನ್ನ ಜೀವನ ಹೇಗಾಯ್ತು. ಅದಕ್ಕೆ ಹೇಳ್ತಾರೆ, ಜೀವನದ ಬಗ್ಗೆ ಕೊರಗಿರೋದು ಬೇಡ, ಜೀವನೋತ್ಸಾಹ ಇರಬೇಕು ಅಂತ. ಧೈರ್ಯ, ಎಷ್ಟೋ ಬಾರಿ ಸಣ್ಣ ಸಣ್ಣ ವಿಷಯದಲ್ಲಿ ಅಧೈರ್ಯಗೊಂಡದ್ದು ಉಂಟು. ನಾವು ಅದಾಗಬಾರ್ದು, ಧೈರ್ಯ ಇರಬೇಕು. ಅದಕ್ಕೆ ಕೊಡೋದಂಥ ಶಕ್ತಿ ಭಗವದ್ಗೀತೆಗಿದೆ. ಮುಖ್ಯವಾಗಿ ಸಂಶಯ ಬಂದಾಗ ನಮಗೆ ಕೊಡುವಂಥ ನಂಬಿಕೆ. ಯಾವಾಗಲೂ ನಂಬಿಕೆ ಸ್ವಲ್ಪ ಅಲಗಾಡಿದಾಗ ಜೀವನದಲ್ಲಿ ಅಭದ್ರತೆ ಬರ್ತದೆ. ಇವೆಲ್ಲವೂ ಕೊಡುವಂಥ ಶಕ್ತಿ, ಆ ಸಂಪತ್ತು ಭಗವದ್ಗೀತೆಯಲ್ಲಿ ಇದೆ. ಆದ್ದರಿಂದ ಅದರ ಪ್ರಯೋಜನ ನಮಗಿದೆ. ಎರಡನೇದು ಬಹಳ ಮುಖ್ಯವಾಗಿ ಹೇಳುವಂಥದ್ದು, ಈ ಭಗವದ್ಗೀತೆ ಓದುವಾಗ ನಾವು ಏನು ಪೂರ್ವ ಸಿದ್ಧತೆ ಮಾಡ್ಕೊಳ್ಬೇಕು ಅಂತ, ಏನೇನು ಸಿದ್ಧತೆ ಮಾಡ್ಕೊಳ್ಬೇಕು, ಎಷ್ಟು ಚೆನ್ನಾಗಿ ಅನಲೈಸ್ ಮಾಡಿ ಇಟ್ಟಿದ್ದಾರೆ ಒಂದೊಂದನ್ನು. ಅಂದ್ರೆ ಮೊದಲನೇ ಕಂಡೀಷನ್, ಮೊದಲನೇ ಪೂರ್ವ ಸಿದ್ಧತೆ ಅಂದರೆ ಗೀತೆಯ ಅಭ್ಯಾಸಕ್ಕಿಂತ ಮೊದಲು ಒಂದು ಸ್ಪಷ್ಟ ಕಲ್ಪನೆ ನಮಗಿರಬೇಕು. ಏನು? ಗೀತೆಯ ಎಲ್ಲ ಭಾಗ ಎಲ್ಲರಿಗೂ ಒಂದೇ ಸಮನಾಗಿ ಅರ್ಥವಾಗತಕ್ಕದ್ದಲ್ಲ. ಮೊದಲು ಫಸ್ಟ್ ಸ್ಟೇಟ್ಮೆಂಟ್, ಗೀತೆಯ ಎಲ್ಲ ಭಾಗ ಎಲ್ಲರಿಗೂ ಒಂದೇ ಸಮನಾಗಿ ಅರ್ಥವಾಗತಕ್ಕದ್ದಲ್ಲ. ಯಾಕೆ ಹೇಳ್ತಾರೆ ಅಂದರೆ, ನಾವು ಕೆಲವರು ಪುಸ್ತಕ ಓದ್ತೇವೆ. ನಮ್ಮಲ್ಲಿ ಕೆಲವರು ಪುಸ್ತಕ ತೆಗೆದ ತಕ್ಷಣ ಮೊದಲನೇ ಪುಟ ಚೆನ್ನಾಗಿ ಅನಿಸುತ್ತೆ, ಎರಡನೇ ಸ್ವಲ್ಪ ತಲೆ ಭಾರಿ ಆದ ತಕ್ಷಣ ಏನೋ ಪುಸ್ತಕ ಇಷ್ಟ ಆಗ್ತಾ ಇಲ್ಲ ನನಗೆ, ಓದಲ್ಲ. ಅದಕ್ಕೆ ಹೇಳ್ತಾರೆ, ಮೊದಲೇ ತಯಾರಾಗಿರಿ. ಎಲ್ಲ ಭಾಗನೂ ಎಲ್ರಿಗೂ ಅಷ್ಟೇ ಸಮನಾಗಿ ಅರ್ಥ ಆಗಬೇಕು ಅಂತಿಲ್ಲ, ಅರ್ಥ ಆಗಲಿಕ್ಕಿಲ್ಲ. ನಮ್ಮ ಶ್ರದ್ಧೆಗೆ, ಬುದ್ಧಿಶಕ್ತಿಗೆ ತಕ್ಕ ಹಾಗೆ ಗೀತೆಯ ಅರ್ಥ ನಮಗೆ ಹೊಳೆದೀತು. ನನ್ನ ಹಿಂದೆ ಸಾಧನೆ ಏನಿದೆಯೋ, ನನ್ನ ತಯಾರಿ ಏನಿದೆಯೋ, ಅದರ ಮಟ್ಟಕ್ಕೆ ತಕ್ಕ ಹಾಗೆ ಗೀತೆ ನನಗೆ ಅರ್ಥ ಕೊಡ್ತಾ ಹೋಗ್ತದೆ. ಆದ್ರಿಂದ ಅಕಸ್ಮಾತ್ತಾಗಿ ಅರ್ಥ ಮುಂದೆ ಮಾತು ಬರ್ತದೆ. ಅದಕ್ಕೇನು ಮಾಡಬೇಕು ಅಂತ ಹೇಳ್ತಾರೆ. ಅರ್ಥ ಎಲ್ರಿಗೂ ಆಗ್ತದೆ ಅಂತಿಲ್ಲ. ಹೋದ ಸಲ ಹೇಳಿದ್ದೇನೋ ನೆನಪಿಲ್ಲ, ಪುನರಾವರ್ತನೆ ಆದರೆ ಕ್ಷಮಿಸಬೇಕು. ಒಬ್ಬ ಊರಲ್ಲಿ ಒಬ್ಬ ಪಂಡಿತರಿದ್ರು, ಬಹಳ ದೊಡ್ಡ ಪಂಡಿತರು, ವಿದ್ವಾಂಸರು, ಸಂಸ್ಕೃತ ಚೆನ್ನಾಗಿ ಓದ್ಕೊಂಡವರು. ಅವ್ರಿಗೆ ಭಗವದ್ಗೀತೆ ಮೇಲೆ ಅಥಾರಿಟಿ, ಭಾರಿ ಅಥಾರಿಟಿ. ಅವರು ಭಗವದ್ಗೀತೆನ ಎಷ್ಟು ಸಲ ಓದಿದ್ರೋ ಏನೋ. ಶ್ಲೋಕಗಳು ಬಾಯಿಗೆ ಬರೋದು ಅಷ್ಟೇ ಅಲ್ಲ, ಅದ್ರ ವ್ಯಾಖ್ಯಾನ ಕೂಡ ಬಾಯಲ್ಲಿ ಇತ್ತು ಅವ್ರಿಗೆ, ಅಷ್ಟು ಚೆನ್ನಾಗಿ ಮಾಡಬಹುದು ಅಂತ. ಅವ್ರಿಗೊಂದು ಆಸೆ ಹುಟ್ಟುಬಿಡ್ತು, ನನಗೇನೋ ಭಗವದ್ಗೀತೆ ಚೆನ್ನಾಗಿ ಬರುತ್ತೆ, ನಮ್ಮ ರಾಜನಿಗೆ ಭಗವದ್ಗೀತೆ ಹೇಳಬೇಕು ನಾನು. ಅವನಿಗೊಂದು ಸ್ವಲ್ಪ ತಿಳಿಸ್ಬಿಟ್ರೆ ಆಯ್ತಲ್ಲ, ಪಾಪ ಬಹಳ ಬ್ಯುಸಿ ಇರ್ತಾನೆ ಅವನು, ಅವನಿಗೊಂದ್ಸಲ ನಾ ಪ್ರಯತ್ನ ಮಾಡಿ ಹೇಳಿಬಿಡೋಣ ಅರ್ಥ ಅಂತ. ರಾಜನಿಗೆ ಹೇಳೋದು ಹೇಗೆ, ಯಾರದೋ ಮಂತ್ರಿಗಳ ಮೂಲಕ ಹೇಳಿಸಿದ್ರಂತೆ. ಅವ್ರು ರಾಜ ಮುಂದೆ ಹೋಗ್ತಾ ಬಂದ, ಟೈಮ್ ಇಲ್ಲ ನನಗೆ, ಈಗ ಮುಂದಿನ ತಿಂಗಳು ನೋಡೋಣ, ಆಮೇಲೆ ನೋಡೋಣ ಅಂತ. 2-3 ಸಲ ನಿರಾಶೆ ಆಯ್ತು ಪಂಡಿತರಿಗೆ, ನಾನು ಹೇಳೋಕೆ ರೆಡಿ ಇದ್ರು ಕೇಳೋಕೆ ರೆಡಿ ಇಲ್ಲಲ್ಲ ಮನುಷ್ಯ ಆತ ಅಂತ. ಕೊನೆಗೆ ಎಷ್ಟೋ ತಿಂಗಳಾದ ಮೇಲೆ ರಾಜ ಹೇಳಿದ್ನಂತೆ, ನನಗೊಂದು 5 ನಿಮಿಷ ಟೈಮ್ ಇದೆ, 5 ನಿಮಿಷದಲ್ಲಿ ನೀವು ಭಗವದ್ಗೀತೆ ಹೇಳಿಬಿಡಿ ಎಂದಂತೆ. ಇವ್ರಿಗೆ ಬಹಳ ಬೇಜಾರಾಯ್ತು. ಇಷ್ಟೊಂದು ವರ್ಷ, 30-40 ವರ್ಷ ಭಗವದ್ಗೀತೆ ಅಧ್ಯಯನ ಮಾಡ್ಕೊಂಡು ಬಂದಿದ್ದೀನಿ, 5 ನಿಮಿಷದಲ್ಲಿ ಏನು ಹೇಳೋಕ್ಕಾಗ್ತದೆ ಅಂತ. ಆದರೆ ನಮ್ಮಲ್ಲಿ ಆಪ್ಟಿಮಿಸಮ್ ಇದೆಯಲ್ಲ, ಎಷ್ಟು ಬಲವಾಗಿರ್ತದೆ ಅಂದರೆ, ಆಯಿತು 5 ನಿಮಿಷ ಸಿಕ್ಕರೂ ಸಾಕು, 5 ನಿಮಿಷದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ಬಿಡ್ತೀನಿ ಅಂದರೆ, ಹೇಳ್ಬಿಟ್ಟು ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂದು ಇನ್ನು ಮುಂದೆ ಹೇಳಿಲ್ಲ ಅವ್ರು, ಇನ್ನೂ ಸಾಕು 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 ಅಂದ್ಬಿಟ್ಟ ಅವನು. ಇದು ಅದ್ಭುತವಾದ ಮಾತನ್ನು ಹೇಳಿದ್ರಿ, ಬಹಳ ದೊಡ್ಡ ಪುಸ್ತಕ ಇದು, ನಾನು ಅಧ್ಯಯನ ಮಾಡಬೇಕಾದ್ದೇ ಇದು ಅನ್ನಂತೆ. ಆತ ಹೇಳಿದಂತೆ ಪಂಡಿತರು, ಅಲ್ಲ ಸ್ವಾಮಿ, ನಾನು ಮೊದಲನೇ ಶ್ಲೋಕದ ಅರ್ಧ ಪಾದವನ್ನು ಮಾತ್ರ ಹೇಳಿದ್ದೀನಿ,
ಅರ್ಧ ಪಾದದಲ್ಲಿ ಬುಕ್ ಬಹಳ ಚೆನ್ನಾಗಿದೆ ಅಂತ ಹೇಳ್ತಿರಲ್ಲ, ಪೂರ್ತಿ ಕೇಳಿದ್ನಲ್ಲಿ ಏನಂತೀರೋ ಅಂತ. ಅದೇನಂತ ಸಾಕು, ಇಷ್ಟು ಸಾಕು, ನನಗೆ ರುಚಿ ಸಿಕ್ತು, ನನಗೆ ಬಹಳ ಅರ್ಥ ಇದೆ ಅಂತ ಗೊತ್ತಾಯ್ತು ಇದ್ರೊಳಗೆ ಅಂತ ಕೇಳಿದಂತೆ. ಅದೇಂಗೆ ಗೊತ್ತಾಯ್ತು ಅಂತ ಹೇಳಿದಂತೆ. ಆತ ಹೇಳಿದ್ರಂತೆ, ರಾಜ ಹೇಳಿದ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಇದೆಯಲ್ಲ, ಸ್ವಲ್ಪ ಪದಗಳನ್ನು ಆ ಕಡೆ ಈ ಕಡೆ ಮಾಡಿದ್ರೆ ಕ್ಷೇತ್ರೇ ಕ್ಷೇತ್ರೇ ಧರ್ಮ ಕುರು ಅಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಧರ್ಮವನ್ನೇ ಮಾಡು ಅಂತ ಹೇಳಿದಂಗಾಯ್ತು. ಇದು ಮೊದಲನೇ ಶ್ಲೋಕದ ಅರ್ಧ ಪಾದದಲ್ಲೇ ಇಷ್ಟೊಂದು ಅರ್ಥ ಇರಬೇಕಾದ್ರೆ ಪುಸ್ತಕ ಹೇಗಿರ್ಬೇಕು, ನಾನು ಓದ್ಕೋತೀನಿ, ನೀವು ಹೋಗಿ ಅಂತ ಕಳಿಸಿದ್ದಂತೆ. ಪಂಡಿತ್ ಹೇಳಿದ್ರು, ಅದು ನನಗೆ ಹೊಳದೇ ಇರಲಿಲ್ಲಲ್ಲ ಅಂದ್ರು ಅವರು. ನನಗೆ ಪೂರ್ತಿ ಶ್ಲೋಕ ಹೇಳಿ ಅರ್ಥ ಹೇಳೇ ಗೊತ್ತು, ಹೊರತಾಗಿ ಇದನ್ನು ಅರ್ಥ ಆಗಲಿಲ್ಲ ಅರ್ಧ ಪಾದದಲ್ಲಿರುವಂತಹದ್ದು ಅಂತ. ಅವರವರ ಯೋಗ್ಯತೆಗೆ ತಕ್ಕ ಹಾಗೆ, ಅವರವರ ಪರಿಶ್ರಮಕ್ಕೆ ತಕ್ಕ ಹಾಗೆ ಭಗವದ್ಗೀತೆ ಅರ್ಥ ಕೊಟ್ಟಿತು ಅಂತ. ಎರಡನೇದು ಬಹಳ ಮುಖ್ಯವಾದ ಮಾತನ್ನು ಹೇಳ್ತಾರೆ, ನಮಗೆಲ್ಲ ಬುದ್ಧಿ ಮಾತದು. ನಮ್ಮ ತಿಳುವಳಿಕೆಯ ಮಟ್ಟದ ಮೇಲಿನ ಅಂಶ ನಮಗೆ ಅರ್ಥವಾಗದೆ ಹೋಗಬಹುದು. ನನ್ನ ತಿಳುವಳಿಕೆ ಮಟ್ಟ ಇಲ್ಲಿದ್ರೆ ಅದಕ್ಕಿಂತ ಹೆಚ್ಚಿನ ವಿಷಯವನ್ನು ನನಗೆ ಅರ್ಥ ಆಗದೆ ಹೋಗ್ಬೋದು. ಆಗ ನಮಗೆ ಅರ್ಥ ಆಗಲಿಲ್ಲ, ನಮ್ಮ ಬುದ್ಧಿಗೆ ಸರಿ ತೋರಲಿಲ್ಲ ಎಂದು ಹೇಳಿ ಗ್ರಂಥವನ್ನು ಓದುವುದನ್ನು ಬಿಟ್ಟು ಬಿಡಬೇಡಿ. ಅರ್ಥ ಆಗಲಿಲ್ಲ ಅಂತ ಬಿಡಬೇಡಿ, ಬಿಟ್ಟರೆ ನಮಗೆ ನಷ್ಟ. ಅದಕ್ಕೆ ಹೇಳ್ತಾರೆ, ಸದ್ಯಕ್ಕೆ ಅರ್ಥವಾದದ್ದಷ್ಟನ್ನು ತಿಳಿದುಕೊಂಡು ಮನನ ಮಾಡಿದರೆ ನಿಧಾನವಾಗಿ ಅದರ ಮೇಲ್ಮಟ್ಟದ ವಿಷಯವನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ನಮಗೆ ಬರ್ತದೆ. ಒಂದು ಕಲ್ಪನೆ ನನ್ನ ಕಣ್ಣು ಬರೋದುಂಟು. ಒಂದು 4 ಅಂತಸ್ತಿನ ಮನೆ ಇದ್ರೆ ಆ ಮೆಟಲ್ಗಳನ್ನು ಹೇಗೆ ಮಾಡಿದ್ದಾರೆ ಸ್ವಲ್ಪ ಗಮನಿಸಬೇಕು. 4 ಅಂತಸ್ತಿನ ಬಿಲ್ಡಿಂಗ್ ಇದ್ರೆ ಸ್ಟೇರ್ಕೇಸನ್ನು ಹೀಗೆ ನೇರವಾಗಿ ಮಾಡಿದ್ದನ್ನು ಎಲ್ಲೂ ನೋಡಿರ್ಲಿಕ್ಕಿಲ್ಲ ನೀವು. ಸ್ಟೇರ್ಕೇಸ್ ಹೇಗಿರ್ತದೆ ಅಂತಂದ್ರೆ, ಮೆಟಲ್ಗಳನ್ನು ಮಾಡಿದಾಗ ಒಂದು 10 ಹೆಜ್ಜೆ 10 ಮೆಟ್ಲಾದ್ಮೇಲೆ ಒಂದು ಲ್ಯಾಂಡಿಂಗ್ ಸ್ಪೇಸ್ ಅಂತಾರೆ. ಅಲ್ಲಿ ನಿಂತ್ಕೋಬೇಕು, ಮತ್ತೆ ಏರ್ಬೇಕು, ಮತ್ತೊಂದು ಲ್ಯಾಂಡಿಂಗ್ ಸ್ಪೇಸ್, ಮತ್ತೆ ಏರ್ಬೇಕು. ಹಾಗೆ DVG ಒಂದು ಕಲ್ಪನೆ ನಮ್ಮ ಕಣ್ಣು ಮುಂದೆ ಕಟ್ಟುತ್ತಾರೆ. ಇದು ಬೆಟ್ಟ ಹತ್ತಿದ ಹಾಗೆ ಅಂತ ಕಲ್ಪಿಸಿಕೊಳ್ಳಿ. ತಿರುಪತಿ ಬೆಟ್ಟ ಹತ್ತೀವಿ ಅಂತ. ತಿರುಪತಿ ಬೆಟ್ಟ ಹತ್ತಿದಾಗ ಒಂದಿಷ್ಟು ಮೆಟ್ಲು ಹತ್ತೋ ತನಕ ಮೊದಲು ಉತ್ಸಾಹ ಇದೆ ನಮಗೆ. ಮೊದಲಿನ ಸ್ವಲ್ಪ ಮೆಟ್ಲು ಉತ್ಸಾಹ ಇರ್ತದೆ. ಒಂದು ಸ್ವಲ್ಪ ಕಾಲು ನೋಯಿಸೋಕೆ ಶುರು ಮಾಡಿದ್ದೆಲ್ಲ ಕಡೆ ಕೂತ್ಕೊಂಡು ಆ ಕಡೆಗೆ ನಿಸರ್ಗ ಸೌಂದರ್ಯ ನೋಡಿ, ಹೋಗಿ ಬರೋರು ನೋಡಿ, ಅಥವಾ ತಿಂಡಿ ತೀರ್ಥ ಏನಾದರೂ ತಿಂದು ಸ್ವಲ್ಪ ಆಯಾಸ ಪರಿಹಾರ ಮಾಡ್ಕೊಂಡ್ಮೇಲೆ ಮತ್ತೊಂದು 20 ಹೆಜ್ಜೆ ಹತ್ತೋಕೆ ಅನುಕೂಲ ಆಗ್ತದೆ. 10 ಮೆಟ್ಲು ಹತ್ಬೋದು, ಮತ್ತೆ ನಿಂತ್ಕೋಬೇಕು, ಮತ್ತೆ ವಿಶ್ರಾಂತಿ ತಗೋಬೇಕು. ಅವ್ರು ಹೇಳ್ತಾರೆ, ಭಗವದ್ಗೀತೆ ಅಂತ ಕೃತಿಯನ್ನು ಓದಬೇಕಾದ್ರೆ ಆ ಪರಿಶ್ರಮ ಬೇಕು. ಅಲ್ಲಲ್ಲಿ ಹೋಗಿ ನಿಮ್ಮ ನಿಮ್ಮ ಶಕ್ತಿಗೆ ಎಟುಕೋ ಅಷ್ಟರ ಮಟ್ಟಿಗೆ ಹೋಗಿ ಇನ್ನು ಸ್ವಲ್ಪ ಮೇಲೆ ಹೋಗುತ್ತೆ ನಿಂತ್ಕೊಳ್ಳಿ, ಪ್ರಯತ್ನ ಮಾಡಿ, ತೊಂದರೆ ಇಲ್ಲ. ಆ ಗೊತ್ತಿರೋದನ್ನ ಮನನ ಮಾಡಿಕೊಂಡ್ರೆ ಮುಂದಿನ ಸ್ವಲ್ಪ ಮನನ ಮಾಡ್ಕೊಳ್ಳೋಕೆ ಅರ್ಥ ಆಗ್ತದೆ. ಅದರಿಂದ ಹೆಜ್ಜೆ ಹೆಜ್ಜೆಗೆ ಮುಂದೆ ಹೋಗಿ. ಅದರಿಂದ ಗೀತಾ ಪಠಣ ಕಾಲದಲ್ಲಿ ಮೊಟ್ಟ ಮೊದಲನೇ ಕಂಡೀಷನ್ ನಮಗಿರಬೇಕಾದೊಂದು ತಾಳ್ಮೆ ಇರಬೇಕು ಅಂತ ಅವ್ರು ಹೇಳ್ತಾರೆ. ಗೀತಾಭ್ಯಾಸಿಗೆ ಇರಬೇಕಾದಂಥದ್ದು 2. ಮೊದಲನೇದ್ದು ತಾಳ್ಮೆ, ಎರಡನೇದ್ದೇನಿರಬೇಕು ಅಂತ, ತಾಳ್ಮೆಯ ಜೊತೆಗೆ ನಂಬಿಕೆ ಇರಬೇಕು ಅಂತ. ನಂಬಿಕೆ ಯಾಕೆ ಇರಬೇಕು ಅಂದ್ರೆ, ಈ ಪುಸ್ತಕದಲ್ಲಿ ಏನಿದೆ ಬಿಡ್ರಿ ಅಂತ ಅನ್ಕೊಂಡ್ರೆ, ಇದರಲ್ಲಿ ಏನಿಲ್ಲ ವಿಶೇಷ ಅಂತ ಅನ್ಕೊಂಡ್ರೆ ಅದು ಓದೋದಕ್ಕೆ ಮನಸ್ಸು ಬರೋದಿಲ್ಲ, ಅಥವಾ ಓದಿದ್ದು ಕೂಡ ಮನಸ್ಸಿಗೆ ಹತ್ತೋದಿಲ್ಲ. ಅದಕ್ಕೆ ಹೇಳ್ತಾರೆ, ಭಗವದ್ಗೀತೆ ಅಂತ ಪುಸ್ತಕ ಓದಬೇಕಾದ್ರೆ ಮೊಟ್ಟ ಮೊದಲು ಅದ್ರ ನಂಬಿಕೆ ಇರಬೇಕು ನಿಮಗೆ. ಆ ನಂಬಿಕೆ ಹೇಗಿರಬೇಕು ಅಂತ ಹೇಳ್ತಾರೆ. ಗಾಂಧೀಜಿ ಭಗವದ್ಗೀತೆಯನ್ನು ತನ್ನ ತಾಯಿ ಅಂತ ಕರೆದ್ರು. ಅಂದ್ರೆ ಒಂದು ಮಗುವಿಗೆ ತಾಯಿಯ ತೊಡೆಯಲ್ಲಿ ಮಲ್ಕೊಂಡಾಗ ಏನು ಒಂದು ವಿಶ್ವಾಸ ಇದೆಯೋ, ನಂಬಿಕೆ ಇದೆಯೋ, ತಾಯಿ ಬಡಿಸಿದ ಊಟದಲ್ಲಿ ಏನು ವಿಶ್ವಾಸ ಇದೆಯೋ, ತಾಯಿ ಅಪ್ಪುಗೆಯಲ್ಲಿ ಏನು ವಿಶ್ವಾಸ ಇದೆಯೋ, ಆ ನಂಬಿಕೆ ಇದೆಯೋ, ಆ ನಂಬಿಕೆ ಪುಸ್ತಕ ಓದುವಾಗಿರಬೇಕು. ಆ ನಂಬಿಕೆ ಇಲ್ಲದೆ ಹೋದರೆ ನಿಮ್ಮ ಶ್ರಮ ವ್ಯರ್ಥ ಆಗ್ತದೆ, ಓದಿದ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ಪ್ರೀತಿ ಇಲ್ಲ, ನಂಬಿಕೆ ಇಲ್ಲ. ಅದಕ್ಕೆ ಹೇಳ್ತಾರೆ, ಈ ಗ್ರಂಥ ಅಭ್ಯಾಸ ಮಾಡುವವರಿಗೆ ಇರಬೇಕಾದಂತಹ 2 ಗುಣಗಳು ಮುಖ್ಯವಾಗಿ ಅಂದರೆ, ಮೊದಲನೇದು ತಾಳ್ಮೆ ಇರಬೇಕು. ಅರ್ಥ ಆಗಲಿಲ್ಲ ಅಂತ ಪುಸ್ತಕ ಬಿಡಬೇಡಿ, ಅರ್ಥ ಆದದ್ದನ್ನು ಮನನ ಮಾಡಿಕೊಂಡ್ರೆ ಹೆಚ್ಚಿಂದ ಅರ್ಥ ಮಾಡೋಕೆ ಅವಕಾಶ ಆಗ್ತದೆ. ಎರಡನೇದ್ದು ಅದರ ಬಗ್ಗೆ ನಂಬಿಕೆ ಇರಬೇಕು ಅಂತ. ಮುಂದೆ 2ನೇ ಪ್ರಶ್ನೆ DVG ಕೇಳ್ತಾರೆ ನಮ್ಮ ಪುಸ್ತಕದಲ್ಲಿ, ಅದಕ್ಕೆ ಉತ್ತರ ಅವರು ಕೊಡ್ತಾರೆ. ಈ ಭಗವದ್ಗೀತೆಯಿಂದ ನಮಗೇನು ಲಾಭ ಅಂತ. ನಾವೆಲ್ಲ ಸ್ವಲ್ಪ ಲಾಭದ ಬಗ್ಗೆ ವಿಚಾರ ಮಾಡುವಂಥವ್ರು. ಲಾಭ ಏನು? ಯಾವುದೇ ಪುಸ್ತಕ ಓದಿದಾಗ, ಯಾವುದೇ ಪುಸ್ತಕ ಇರಲಿ, ಓದಿದಾಗ ಯಾಕೆ ಓದ್ತೇವೆ ಪುಸ್ತಕನ? ಅದರಿಂದ ಏನಾದರೂ ಒಂದು ಸಿಕ್ಕೀತು ನಮಗೆ ಅಂತ, ಸಂತೋಷ ಸಿಗ್ಬೋದು, ಜ್ಞಾನ ಸಿಗ್ಬೋದು, ಇನ್ನೇನಾದರೂ ಸಿಗ್ಬೋದು. ಅದರಿಂದ ಅಪೇಕ್ಷೆ ಮಾಡಿ ಪುಸ್ತಕವನ್ನು ಓದ್ತೇವೆ ನಾವು. ಆದರೆ ನಮ್ಮಂಥ ಸಾಮಾನ್ಯ ಜನ ಅಪೇಕ್ಷೆ ಮಾಡೋದು ಏನನ್ನ? ಸಂಸ್ಕೃತ ಬರೋಲ್ಲ ನಮಗೆ, ಆದರೆ ಭಗವದ್ಗೀತೆ ಬಗ್ಗೆ ತುಂಬ ಕೇಳಿದ್ದೇವೆ, ಬಹಳ ಚೆನ್ನಾಗಿದೆ, ಮಹಾಭಾರತದಲ್ಲಿ ಬರ್ತದೆ, ಅದು ಕೃಷ್ಣ ಅರ್ಜುನನಿಗೆ ಹೇಳಿದ ತುಂಬ ಸಂತೋಷ ವಿಷಯ, ಎಲ್ಲ ಗೊತ್ತು ನಮಗೆ, ಅದು ಮಹಾ ದೊಡ್ಡ ಕಾವ್ಯ ಅಂತೂ ಗೊತ್ತು ನಮಗೆ. ಆದರೆ ನಮಗೆ ಅರ್ಥ ಆಗೋದು ಹೇಗೆ, ನಮಗಾಗೋ ಲಾಭ ಏನು ಅಂತ.
ಈಗ ಸಂಸ್ಕೃತದ ಆಳ ಗೊತ್ತಿಲ್ಲ, ಈಗ ಆಳಕ್ಕಿಳಿದು ತಿಳ್ಕೊಳ್ಬೇಕು ಅಂದ್ರೆ ವ್ಯವಧಾನವೂ ಇಲ್ಲ ನಮಗೆ, ಅಷ್ಟು ತಾಳ್ಮೆನೂ ಇಲ್ಲ ನಮಗೆ, ಅಷ್ಟು ಆಳಕ್ಕಿಳಿದು ಅಧ್ಯಯನ ಮಾಡುವಷ್ಟು ತಾಳ್ಮೆ ಇಲ್ಲ. ನಮ್ಮಂಥವ್ರಿಗೆ ಏನಾದರೂ ಪ್ರಯೋಜನ ಉಂಟೆ ಇದರಿಂದ ಅಂತ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಗೀತೆಯ ಪ್ರಸಿದ್ಧಿ ನಮಗೆ ತಿಳಿದಿದ್ದೆ. ಎಷ್ಟು ಸಾವಿರ ವರ್ಷಗಳಿಂದ ಎಷ್ಟೊಂದು ಜನ ಅದರ ಬಗ್ಗೆ ಹೊಗಳ್ಕೊಂಡು ಬಂದಿದ್ದಾರೆ. ದೊಡ್ಡ ದೊಡ್ಡ ಶ್ರೇಷ್ಠರು ವಿದ್ವಾಂಸರು ಕೂಡ ಅದನ್ನು ಪೂಜೆ ಮಾಡಿದ್ದಾರೆ. ಎಲ್ಲ ಮತಾಚಾರ್ಯರು ಕೂಡ ತಮ್ಮ ಮತಗಳನ್ನು ಇದರ ಮೇಲೆ ಪ್ರಮಾಣವಾಗಿ ಇಟ್ಕೊಂಡಿದ್ದಾರೆ. ಅಸಂಖ್ಯಾತ ವಿದೇಶಿ ಪಂಡಿತರು ಕೂಡ ಅದನ್ನು ಗೌರವ ಮಾಡಿದ್ದಾರೆ. ತಿಲಕರು, ಅರವಿಂದರು, ಗಾಂಧೀಜಿಯವರು ಇವರೆಲ್ಲ ಕೂಡ ತಮ್ಮ ಜೀವಿತದ ಕಾರ್ಯದ ಮೇಲೆ ಸ್ಫೂರ್ತಿ ಕೊಟ್ಟಂತಹ ಕೃತಿ ಇದು ಅಂತ ಒಪ್ಪಿಕೊಂಡಿದ್ದಾರೆ. ಇಷ್ಟೊಂದು ಜನ ಇಷ್ಟು ವರ್ಷಗಳವರೆಗೆ ಅದನ್ನು ಮೆಚ್ಚುಗೆ ಸೂಸಿರಬೇಕಾದ್ರೆ ಹಾಗಾದ್ರೆ ಪುಸ್ತಕದಲ್ಲಿ ಏನಾದರೂ ಇರಬೇಕಲ್ವಾ, ದೊಡ್ಡ ವಿಷಯ ಇರಬೇಕಲ್ವಾ ಅಂತ ಒಂದು ವಿಶ್ವಾಸ ನಮಗಿದೆ. ಆ ವಿಶ್ವಾಸ ನಮಗಿದೆ. ಅದರಿಂದ ಆ ವಿಶ್ವಾಸವನ್ನು ನಾವು ಹೇಗೆ ಪಡ್ಕೊಳ್ತೀವಿ, ಅದನ್ನು ಲಾಭ ಏನು ಮಾಡ್ಕೋತೀವಿ ಅಂತ. ನಮ್ಮ ಪೂರ್ವಿಕರ ದೃಷ್ಟಿಯಲ್ಲಿ ಇದನ್ನು ಬಹಳ ಒತ್ತಿ ಡಿ.ವಿ.ಜಿ ಹೇಳ್ತಾರೆ ಇದರಲ್ಲಿ ಭೂಮಿಕೆಯಲ್ಲಿ. ಪೂರ್ವಿಕರ ದೃಷ್ಟಿಯಲ್ಲಿ ಇದೊಂದು ಮೋಕ್ಷ ಶಾಸ್ತ್ರ, ನಮಗೆ ಮೋಕ್ಷಕ್ಕೆ ಅನುಕೂಲವಾಗುವಂಥ ಒಂದು ಶಾಸ್ತ್ರ ಇದು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ ಮೋಕ್ಷ ಶಾಸ್ತ್ರ ಯಾಕೆ ಆಯ್ತದು ಅಂತ. ನಮ್ಮ ಪೂರ್ವಜರಿಗೆ 100-200 ವರ್ಷಗಳ ಹಿಂದಿನವರಿಗೆ ಇಹ ಜೀವನದ ಕಷ್ಟ ನಮಗಿರುವಷ್ಟು ದೊಡ್ಡದಾಗಿರಲಿಲ್ಲ ಅಂತ ಸ್ವಲ್ಪ ಗಮನಿಸಿ. 200 ವರ್ಷಗಳ ಹಿಂದೆ ಬದುಕಿದ್ದವರಿಗೆ ಬದುಕಿರೋ ಜೀವನ ನಮ್ಮಷ್ಟು ಕಷ್ಟವಾಗಿರಲಿಲ್ಲ ಅಂತ. ಯಾಕೆ ಹಾಗಂದ್ರು ಅಂದರೆ ಆಗಿನ ಕಾಲದಲ್ಲಿ ಮುಖ್ಯ ವೃತ್ತಿ ಬೇಸಾಯ, ವ್ಯವಸಾಯ ಮಾಡ್ಕೊಂಡಿರೋರು. ಮಳೆ ಬೆಳೆ ಕಾಲಕ್ಕಾದರೆ ಅಷ್ಟು ಸಾಕು, ಹೆಚ್ಚಿನ ಅಪೇಕ್ಷೆ ಅವರಿಗಿರಲಿಲ್ಲ. ಬೇರೆ ದೇಶಗಳ ಸಂಪರ್ಕ ಇರಲಿಲ್ಲ, ಇಷ್ಟು ಧಾವಂತ ಇರಲಿಲ್ಲ ಜೀವನದಲ್ಲಿ. ಇವತ್ತು ನಮ್ಮ ಜೀವನ ಹೇಗಾಗಿದೆ ಅಂದರೆ ವಾಚ್ ನೋಡ್ಕೊಂಡು ಬದುಕು ಹಾಗಾಗಿದೆ. ಪ್ರತಿಯೊಂದು ಕ್ಷಣದಲ್ಲಿ ಓಡುವಂಥ ಪರಿಸ್ಥಿತಿ, ಅಲ್ಲಿ ಅದಿರಲಿಲ್ಲ. ಮತ್ತು ಇನ್ನೊಂದು ಪುರಾತನ ಸಂಪ್ರದಾಯದಲ್ಲಿದ್ದಂಥ ಬದುಕು, ಅವರಿಗೆ ನೆಮ್ಮದಿನೇ ಜೀವನದ ಮುಖ್ಯ ಅಂತ ಅನಿಸಿದ್ದುಂಟು. ಈ ಮಾತನ್ನು ನನಗೆ ತುಂಬ ವಿಶೇಷವಾಗಿ ಹೇಳಬೇಕು ಅಂದರೆ, ನೆಮ್ಮದಿ ಜೀವನಕ್ಕೆ ಅವಶ್ಯ ಅಂತ ನಮ್ಗೆ ಅನಿಸ್ತಾನೇ ಇಲ್ಲ. ಒಂದೊಂದು ಸಲ ಎಷ್ಟೋ ಜನ ಕೇಳಿದ್ದೀನಿ, 60-65 ವರ್ಷ ಆದಾಗ ಏನು ಮಾಡ್ತಿದ್ದೀರಿ, ರಿಟೈರ್ ಆದಮೇಲೆ ನಾನು ಹೇಗಿರಬೇಕು ಅಂತ ಅಂದ್ಕೊಂಡಿದ್ದು ಹಾಗಿರೋಕೆ ಪ್ರಯತ್ನ ಮಾಡ್ತೀನಿ. ನೆಮ್ಮದಿ ಜೀವನ ಅನ್ನೋದು ತುಂಬ ಕಷ್ಟ ಈಗ. ಅಲ್ಲಿ ಮೊದಲು ನೆಮ್ಮದಿಯೇ ಜೀವನದ ಮೂಲ ಉದ್ದೇಶ ಅಂತಿತ್ತು, ತೃಪ್ತಿ ಇರಬೇಕು. ಇದರಲ್ಲಿ ತೃಪ್ತಿ ಪಡ್ಕೊಂಡು ನೆಮ್ಮದಿಯಿಂದ ಬದುಕಿರುವಂತಹದ್ದು. ಆದ್ದರಿಂದೇ ಅದಕ್ಕೆ ಡಿ.ವಿ.ಜಿ ಮಾತನ್ನು ಹೇಳ್ತಾರೆ, ಅವರಿಗೆ ಇಹ ಭಾರವಾಗಿರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿರೋ ಮಾತದು. ಇಹ ಭಾರವಾಗಿರಲಿಲ್ಲ. ಯಾವಾಗ ಜೀವನದ ಭಾರ ನಮ್ಮನ್ನು ಕುಗ್ಗಿಸೋದಿಲ್ಲವೋ ಆಗ ಉಜ್ಜೀವನದ ಚಿಂತೆ ಬರ್ತದೆ ಅಂತ. ಯಾವಾಗ ಜೀವನದಲ್ಲಿ ಭಾರ ಕಮ್ಮಿ ಆಗ್ತದೋ, ತಮ್ಮ ಜೀವನನೇ ಗಮನಿಸೋಣ. ಯಾವತ್ತೂ ಒಂದು ನೆಮ್ಮದಿಯ ಕ್ಷಣ ಬಂದಾಗ, ಶಾಂತಿಯ ಕ್ಷಣ ನಮ್ಮ ಜೀವನದಲ್ಲಿದ್ದಾಗ, ಆರಾಮಾಯ್ತಪ್ಪ, ಎಲ್ಲ ಸೆಟ್ಲ್ ಆಯ್ತು, ಇನ್ನೇನು ತೊಂದರೆ ಇಲ್ಲ ಅಂತ ಅಂದ್ಕೊಂಡಾಗ ಇನ್ನೇನಾದ್ರೂ ಒಳ್ಳೇದು ಮಾಡಬೇಕು ಅಂತ ತಲೆಗೆ ಬರುತ್ತೆ. ನಾನೇ ಜೀವನದ ಗಡಿಬಿಡಿಯಲ್ಲಿ ಓಡಾಡ್ತಿರ್ಬೇಕಾದ್ರೆ ಮುಂದಿನ ಕ್ಷಣದ ಬಗ್ಗೆ ಯೋಚಿಸ್ತೇನೆ ವಿನಃ ಪರದ ಬಗ್ಗೆ ಚಿಂತೆ ಬಹಳ ಕಮ್ಮಿ ಆಗಿಬಿಡ್ತದೆ. ಅದಕ್ಕೆ ಹೇಳ್ತಾರೆ, ಅವ್ರ ಮಾತು ಎಷ್ಟು ಅದ್ಭುತವಾದ ಮಾತು ಅಂದರೆ, ಯಾವಾಗ ನಮ್ಮ ಜೀವನ ನಮ್ಮನ್ನು ಭಾರದಿಂದ ಕುಗ್ಗಿಸುವುದಿಲ್ಲವೋ ಆಗ ಮನಸ್ಸು ಒಂದು ಹಂತಕ್ಕೆ ಇರುತ್ತದೆ, ಉಜ್ಜೀವನದ ಕಡೆಗೆ ಹೋಗ್ತದೆ. ಹಾಗೆ ಮೇಲೆ ಹೋದಾಗ ಮೋಕ್ಷ ಅವರಿಗೆ ಸಮೀಪವಾಗಿದ್ದಂಥದ್ದು. ಜೀವನದ ಭಾರ ಇಲ್ಲದಾಗ ಮೋಕ್ಷದ ಬಗ್ಗೆ ಚಿಂತನೆ ಬರ್ತಾ ಇತ್ತು ಅವರಿಗೆ. ಆಗ ಭಗವದ್ಗೀತೆ ಮೋಕ್ಷ ಸಾಧನವಾಗಿತ್ತು, ಮೋಕ್ಷ ಶಾಸ್ತ್ರವಾಯಿತು. ಈಗ ನಮ್ಮ ಜೀವನ ಹೇಗಿದೆ ಅಂತ, ನಮಗೆ ಹೇಗಾಗಿದೆ? ಬಿಡುವಿಲ್ಲದ ದುಡಿತ. ಅವ್ರ ಮಾತು ನೋಡಿ ಎಷ್ಟು ಚೆನ್ನಾಗಿ ಆರಿಸಿದ್ದಾರೆ. ಬಿಡುವಿಲ್ಲದ ದುಡಿತ, ಅನ್ನ ವಸ್ತ್ರ ಸಂಪಾದನೆ, ಉದ್ಯೋಗಾವಕಾಶ, ಕೇಳೋಣ ಕೀಳೋಣಗಳು. ಅವ್ರ ಮಾತೇ ಅದು. ಕೇಳೋಣ ಕೀಳೋಣಗಳು. ಕೇಳಾದರೂ ಕೇಳಬೇಕು, ಕೀಳಾದರೂ ಕೀಳಬೇಕು. ಸಾಲ ಸುಲಿಗೆಗಳು, ಬಿಡುವಿಲ್ಲದ ಹಾರಾಟ, ಮತಘರ್ಷಣೆಗಳು, ವರ್ಣ ಸಾಂಕರ್ಯ, ಇವೆಲ್ಲವೂ ನಮ್ಮನ್ನು ತಿಳ್ಕೊಂಡು ನಮ್ಮನ್ನ ಅನಂತ ಚಿಂತೆಗಳು ನಮ್ಮನ್ನು ಸಿಕ್ಕಾಕ್ಸ್ಬಿಟ್ಟಿದೆ. ಬೆದಕಾಟ ಬದುಕೆಲ್ಲ, ಬೆದಕಾಟ ಬದುಕೆಲ್ಲ, ಚಣ ಚಣವೂ ಹೊಸ ಹಸಿವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ, ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ ಕುದಿಯುತಿ ಹೋದ ಆವಗಂ ಮಂಕುತಿಮ್ಮ. ಬೆದಕಾಟ ಬದುಕೆಲ್ಲ, ಇಡೀ ಬದುಕೆಲ್ಲ ಬೆದಕಾಟೆ ಆಯ್ತಲ್ಲ, ಹುಡುಕಾಟ ಆಯ್ತಲ್ಲ ನಮ್ದು. ಚಣ ಚಣಕ್ಕೂ ಹೊಸ ಹಸಿವು.
ಒಬ್ಬ ಹಿರಿಯರು ನನಗೆ ಚೆನ್ನಾಗಿ ಹೇಳ್ತಿದ್ರು, ಹಿಂದಿನ ಕಾಲದಲ್ಲಿ ಶಾಂತಿ ಇತ್ತು, ನೆಮ್ಮದಿ ಇತ್ತು, ಈಗ ಯಾಕಿಲ್ಲ? ಅವ್ರು ಹೇಳ್ತಿದ್ರು, ನಮ್ಮ ಮನೆಯಲ್ಲಿ ಯಜಮಾನ್ರಿಗೂ ಅದೇ ಊಟ, ಮನೆಯಲ್ಲಿ ಕೆಲಸ ಮಾಡ್ತಿರೋಂಥ ರೈತರಿಗೂ ಅದೇ ಊಟ, ಅದೇ ಚಪಾತಿ, ಅದೇ ರೊಟ್ಟಿ ಅಥವಾ ಅದೇ ಅನ್ನ, ಇಬ್ರು ಊಟ ಮಾಡ್ತಿದ್ರು. ವೆರೈಟಿ ಅಂತ ಇರಲಿಲ್ಲ ಅಂತ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ತಾರೆ ನೋಡಿ. ವೆರೈಟಿ ಇರಲಿಲ್ಲ, ಇರೋದೇ 3-4 ಥರದ ಪದಾರ್ಥದ ಊಟ, ಯಜಮಾನರು ಅದನ್ನೇ ಮಾಡೋದು, ರೈತರು ಅದನ್ನೇ ಮಾಡೋದು. ಈಗ ವೆರೈಟಿ ಬಂದುಬಿಟ್ಟು ಹೈರಾರ್ಕಿ ತುಂಬ ಜಾಸ್ತಿ ಆಯಿತು ಅಂತ ಹೇಳೋರು. ಹೈರಾರ್ಕಿ ಅಂದ್ರೆ ಏನು ಹೇಳಿ? ಮೊದಲು ಇರೋದೇ 1-2 ಕಾರ್ ಇತ್ತು ಅವಾಗ. ಅಂಬಾಸಡರ್ ಒಂದು, ಫಿಯೆಟ್ ಒಂದು, ಬಹಳ ಅಂದರೆ ಹೆರಾಲ್ಡ್ ಕಾರ್ ಅಂತ ಒಂದಿತ್ತು, ಯಾವುದರಲ್ಲೂ ಒಂದು ತಗೋಬೇಕಾಗ್ತಿತ್ತು. ಈಗ ಕಾರಲ್ಲಿ ಎಷ್ಟು ವೆರೈಟಿ ಬಂದಿದೆ ಅಂದರೆ ಯಾವುದೇ ಕಾರ್ ಇದ್ದು ಕೂಡ ಪಕ್ಕದ ಕಾರ್ ಚೆನ್ನಾಗಿದೆ ಅನಿಸುವಂಗಾಗಿದೆ, ಅಷ್ಟು ವೆರೈಟಿ ಕಾರ್. ಈ ವೆರೈಟಿ ಜಾಸ್ತಿ ಆದ ಹಾಗೆ ಆಸೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಚಣಕ್ಕೂ ಹೊಸ ಹಸಿವು. ಸೈಕಲ್ ಇದ್ರೆ ಸಾಕಪ್ಪ, ನನಗೆ ಆಫೀಸ್ಗೆ ಹೋಗೋದಕ್ಕೆ ಅನ್ನೋ ಕಾಲ ಇತ್ತು. ನಾವೆಲ್ಲ ಹಾಗೆ ಮಾಡಿದವರು. ಸೈಕಲ್ ಸಿಕ್ಕರೆ ಸಾಕು, ಆಕಾಶದಲ್ಲಿ ಹೋದಂಗೆ ಸಂತೋಷ ನಮಗೆ. ಸ್ವಲ್ಪ ದಿವಸ ಸಂತೋಷ, ಆನಂತರ ಅಲ್ಲಿವರೆಗೂ ಕಾಣದೇ ಇದ್ದಂಥ ಅಪ್ಪ ಬಂದ್ಬಿಡುತ್ತೆ. ಸೈಕಲ್ ಕೊಡಿಸು ಅಂತ ಸೈಕಲ್ ತಗೊಂಡಾಗ ತುಂಬ ಸಂತೋಷ ಇತ್ತು, ಅಪ್ಪ ಕಾಣಿಸ್ತಿಲ್ಲ ಆವಾಗ. 6 ತಿಂಗಳು ಸೈಕಲ್ ಹೊಡೆದ್ಮೇಲೆ ತುಂಬ ಏರು ಇಳುವು, ಪೆಡ್ಲು ಹೊಡೆದು ಸುಸ್ತಾಗ್ತದೆ. ಮೊದಲಿನ 3 ತಿಂಗಳು ನಂಗೆ ಸುಸ್ತು ಗೊತ್ತಾಗ್ಲಿಲ್ಲ, ಆ ಖುಷಿಯಲ್ಲಿದ್ದೆ. ಯಾವಾಗ ಮೋಟರ್ ಸೈಕಲ್ ಕಾಣಿಸ್ತೋ, ಸ್ಕೂಟರ್ ಕಾಣಿಸ್ತೋ, ಏರಿ ಕಾಣಿಸೋಕೆ ಶುರು ಆಯಿತು. ಮೋಟರ್ ಸೈಕಲ್ ತಗೊಂಡದ್ದಾಯ್ತು, ಸ್ವಲ್ಪ ದಿವಸ ಖುಷಿ ಆಯಿತು. ಆನಂತರ ಏನು ಗಾಳಿ, ಏನು ಧೂಳು, ಕಣ್ಣಲ್ಲೆಲ್ಲ ಧೂಳು, ಈ ಹೆಲ್ಮೆಟ್ ಬೇರೆ ಮೇಲೆ ಕಷ್ಟ. ಯಾವುದೋ ಒಂದು ಸಣ್ಣ ಮಾರುತಿ ಕಾರ್ ಇದ್ರೂ ಸಾಕು, ಸಣ್ಣ ಕಾರ್ ಇದ್ರೂ ಸಾಕು, ಅದು ಆಯಿತು. ಸ್ವಲ್ಪ ದಿವಸ ಖುಷಿ ಆಯಿತು. ಮುಂದೆ ಈ ಬೇಸಿಗೆಯಲ್ಲಿ ಕಾರಲ್ಲಿ ಒಳಗೆ ಬಿಸಿ ಡಬ್ಬದಲ್ಲಿ ಕೂತಂಗಾಗತ್ತೆ. ಎ ಸಿ ಆದರೂ ಇರಬಾರ್ದ? ಒಂದು ಏರ್ ಕಂಡೀಷನ್ ಬೇಡವಾ? ಅದು ಆಸೆ. ಏರ್ ಕಂಡೀಷನ್ ಕಾರ್ ಬಂದರೂ ಕೂಡ ಇದಕ್ಕಿಂತ ಆ ಮಾಡೆಲ್ ಚೆನ್ನಾಗಿದೆ, ಈ ಹೊಸ ಮಾಡೆಲ್ ಬಂದಿದೆ, ಎಕ್ಸ್ಚೇಂಜ್ ಆಫರ್ ಬಂದಿದೆ, ಎಷ್ಟೊಂದು ನಮ್ಮನ್ನು ಕೆಣಕ್ತವೆ ಅಂತಂದ್ರೆ ಚಣಕ್ಕೂ ಹೊಸ ಹಸಿವು. ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಆ ಹಂತ ಹೇಗೆ ಗುರುತಿಸಿದ್ದಾರೆ? ಅಧಿಕಾರ, ಸಿರಿ, ಸೊಗಸು, ಕೀರ್ತಿಗಳ ನೆನೆದು ಮನ ಕುದಿಯುತಿ ಹೋದ ಆವಗಂ ಮಂಕುತಿಮ್ಮ. ಯಾವಾಗಲೂ ಕುದಿತಾನೆ ಇದೆ ಮನಸ್ಸು ನಮ್ದು. ಈ ಕುದಿತಿರುವಂತಹ ಮನಸ್ಸಿಗೆ ಮೋಕ್ಷದ ವಿಚಾರದ ಚಿಂತೆಯಲ್ಲಿ ಬರಬೇಕು ಅಂತ. ಮೋಕ್ಷದ ವಿಚಾರ ಬರಬೇಕಾದ್ರೆ ಇಹದ ಬಗ್ಗೆ ತೃಪ್ತಿ ಇರಬೇಕು. ಇಹದ ಬಗ್ಗೆ ತೃಪ್ತಿ ಪೂರ್ತಿ, ಅದರ ಬಗ್ಗೆ ನನಗೇನಾದ್ರೂ ಹಪಹಪಿ ಇಲ್ಲದೆ ಹೋದಾಗ ಮೋಕ್ಷದ ಚಿಂತೆ ಬಂದೀತು, ಈ ಕಷ್ಟ ಆಗ್ತದೆ ಅಂತ. ನಮಗೆ ಅಂದಂದಿನ ಸಂಸಾರದ ಭಾರ ಸಾಕಾಗಿ ಹೋಗಿದೆ ಅಂತ ಹೇಳ್ತಾರೆ. ಅಂದಂದಿನ ಜೀವನದ ಇವತ್ತು ಮುಗಿದ್ರೆ ಸಾಕಪ್ಪ ಅನ್ನುವಂಥ ಟೆನ್ಷನ್. ಈ ಸ್ಥಿತಿಯಲ್ಲೂ ಕೂಡ ನಮ್ಮ ಆಸೆ ಹೇಗಿದೆ ನೋಡಿ. ಈ ಸ್ಥಿತಿಯಲ್ಲೂ ಕೂಡ ಭಗವದ್ಗೀತೆ ಏನಾದರೂ ಪ್ರಯೋಜನ ಕೊಟ್ಟಿತ್ತೆ ನಮಗೆ? ನಮಗಿದೆಯೋಪ್ಪ, ನಮ್ಮ ಪರಿಸ್ಥಿತಿ ಹೀಗಿದೆ, ಈಗ ಚಿಂತೆ ಇದೆ, ನಮಗೆ ತೊಂದರೆ ಇದೆ, ಆದರೂ ಭಗವದ್ಗೀತೆಯಿಂದ ಪ್ರಯೋಜನ ಆದೀತೆ? ಹಾಗಾಗೋದಾದ್ರೆ ಈ ಪುಸ್ತಕದಲ್ಲಿ ನಮಗೆ ಆಸಕ್ತಿ ಇದೆ, ಇಲ್ಲದೆ ನಮಗೆ ಆಸಕ್ತಿ ಇಲ್ಲ ಪ್ರಯೋಜನ ಆಗೋದಾದ್ರೆ. ಅದಕ್ಕೆ ಹೇಳ್ತಾರೆ, ಈ ದಿನಗಳಲ್ಲಿ ನಮ್ಮ ಮನಸ್ಸು ತಲ್ಲಣವಾಗಿ ಹೋಗಿದೆ, ನಮ್ಮ ನಂಬಿಕೆಗಳು ಚೆದರಿ ಚೆಲ್ಲಿ ಹೋಗಿವೆ, ಬರೀ ಸಂದೇಹಗಳ ಗೋಜಲಾಗಿ ಮನ ತುಂಬಿಕೊಂಡಿವೆ. ಈ ಸಂದರ್ಭಗಳಲ್ಲಿ ನಮ್ಗೆ ಬೇಕಾದದ್ದೇನು? ಎಷ್ಟು ಚೆನ್ನಾಗಿ ಲಿಸ್ಟ್ ಮಾಡ್ತಾರೆ ಅವರು. ಅಂದ್ರೆ ನಮಗೆ ಬೇಕಾದದ್ದೇನಪ್ಪ ಅಂದ್ರೆ ಧೈರ್ಯ, ಸಾಂತ್ವನ, ಭರವಸೆ, ಶ್ರದ್ಧೆ, ವಿವೇಕ, ಇವೆಲ್ಲ ಬರ್ಬೇಕು ನಮಗೀಗ. ಇದು ಬಂದ್ರೆ ನಮ್ಮ ಜೀವನ ಹಸನಾಗ್ತದೆ. ಜೀವನ ಹಸನಾದ್ರೆ ಮೇಲಿನ ಜೀವನದ ಬಗ್ಗೆ ಚಿಂತೆ ಬರ್ತದೆ, ಮೋಕ್ಷದ ಬಗ್ಗೆ ಬರ್ತದೆ. ಲೋಕ ಜೀವನದಲ್ಲಿ ಧೈರ್ಯ, ಭರವಸೆ, ಶ್ರದ್ಧೆ, ವಿವೇಕಗಳನ್ನು ತಂದುಕೊಡುವಂತಹ ವಿಧಾನ, ಡಿ ವಿ ಜಿಯವರು ಒಂದು ಮಾತನ್ನು ಎಷ್ಟು ಚೆನ್ನಾಗಿ ತಗೊಂಡು ಹೋಗ್ತಾರೆ ಮುಂದೆ. ಅಂದ್ರೆ ಇದೆಲ್ಲ ಬೇಕು ಅಂದ್ವಲ್ಲಪ್ಪ ನಾವು ಜೀವನಕ್ಕೆ ಸಂತೋಷವಾಗಿರ್ಬೇಕು ಅಂದ್ರೆ. ಇದು ಹೇಳಿದ್ನಲ್ಲ, ಧೈರ್ಯ, ಸಾಂತ್ವನ, ಭರವಸೆ, ಶ್ರದ್ಧೆ, ವಿವೇಕ ಇವೆಲ್ಲ ಬರಬೇಕು ಅಂತಂದಲ್ಲ. ಇದು ಬರುವಂತಹ ಜೀವನದ ಮಾರ್ಗ ಇದೆಯಲ್ಲ, ಜೀವನದ ವಿಧಾನ ಇದೆಯಲ್ಲ, ಅದನ್ನೇ ಧರ್ಮ ಅಂತ ಕರಿತೇವೆ ನಾವು. ಯಾವ ಜೀವನ ವಿಧಾನದಿಂದ ನಮಗಿದೆಲ್ಲ ಬರ್ತದೋ ಅದನ್ನು ನಾವು ಧರ್ಮ ಅಂತ ಕರಿತೇವೆ. ಈ ಧರ್ಮ ಮತ್ತು ಮೋಕ್ಷ ಒಂದಕ್ಕೊಂದು ಬಿಟ್ಟಿರೋದಿಲ್ಲ, ಒಂದ್ರ ಜೊತೆಗೆ ಇರುವಂಥದ್ದು. ಅದಕ್ಕೆ ಒಂದು ಅದ್ಭುತ ಮಾತಿದೆ, ಮೋಕ್ಷದ ಆಸೆಯೊಳು ಅತಿ ಆತುರತೆ ಒಳಿತಲ್ಲ. ಮೋಕ್ಷದ ಆಸೆಯೊಳು ಅತಿ ಆತುರತೆ ಒಳಿತಲ್ಲ. ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ. ಎಷ್ಟು ಚಂದ ತರ್ತಾರೆ ನೋಡಿ, ಸಂಬಂಧ ತರುವಂಥದ್ದು. ಮೋಕ್ಷದ ಆಸೆಯೊಳು
ಅತಿ ಆತುರತೆ ಒಳಿತಲ್ಲ. ಮೋಕ್ಷ ಬೇಕು ತಕ್ಷಣ ಬರಬೇಕು ಅಂತಿಲ್ಲ. ಆ ಪದದಲ್ಲಿ ಬರ್ತದೆ, 57 ಪುಟಗಳನ್ನು ಹೇಳ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತದೆ, ಕಂಡೆನ್ಸ್ ಮಾಡಿದ್ದೀನಿ ನಾನು. ಅದು ಹೇಳ್ತಾರೆ, ಮೋಕ್ಷದ ಬಗ್ಗೆ ನಮಗೆ ತುಂಬಾ ತೀವ್ರವಾಗಿ ಸಿಗಬೇಕಾಗಿದೆ. ಎಲ್ಲ ಅವಸರ ಕೆಲಸ ತಾನೇ ಈಗ, ಬೇಗ ಬೇಗ ಆನ್ಲೈನ್ ಆಗ್ಬೇಕು ಈಗಂತೂ. ಮೋಕ್ಷ ಕೂಡ ಆನ್ಲೈನ್ ಬರಬೇಕು ಅಂತ. ಅದಕ್ಕೆ ಹೇಳ್ತಾರೆ, ಹಪಾಹಪಿ ಬೇಡ, ಮೋಕ್ಷದ ಆಸೆಯೊಳು ಅತಿ ಆತುರತೆ ಒಳಿತಲ್ಲ. ಬೇಗ ಬೇಕು ಅಂದ್ರೆ ಆಗೋದಿಲ್ಲ. ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಶಿಕ್ಷಣ ಆಗಬೇಕು ಮನಸ್ಸಿಗೆ, ಬಹುಕಾಲ ನಡೆಯದೆ ಮೋಕ್ಷವಿಲ್ಲ. ಮುಂದಿನ ಸಾಲು ಬಹಳ ಮುಖ್ಯವಾದದ್ದು. ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ. ಈ ಸಾಮಾನ್ಯ ಧರ್ಮಗಳು ಏನು ನಮ್ಮ ಜೀವನದಲ್ಲಿ ಇದೆಯಲ್ಲಪ್ಪ, ಅದನ್ನು ಲಕ್ಷ್ಯ ತಪ್ಪದೆ ಮಾಡು. ಅದು ಮಾಡಿದರೆ ಏನಾಗ್ತದೆ, ಆ ಧರ್ಮದ ಮಾರ್ಗದಲ್ಲಿ ಧರ್ಮದ ಕೆಲಸಗಳನ್ನು ತಪ್ಪದೆ ಮಾಡೋದಾದರೆ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ. ಅಂದ್ರೆ ಧರ್ಮದ ಹಾದಿಯಲ್ಲಿ ನಾನು ಹೋದರೆ ಅದರ ಗುರಿ ಮೋಕ್ಷ, ಅಥವಾ ಮೋಕ್ಷಕ್ಕೆ ಆಗುವಂಥ ತಯಾರಿ ಏನಿದೆಯಲ್ಲ ಅದು ಧರ್ಮ. ಯಾಕೆ ಅವ್ರ ಮಾತನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಮೋಕ್ಷಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆ ಧರ್ಮ. ಮೋಕ್ಷಕ್ಕೆ ಬೇಕಾಗುವಂಥ ಪೂರ್ವ ಸಿದ್ಧತೆ ಧರ್ಮ ಆದರೆ ಧರ್ಮದ ಫಲ ಪರಿಪೂರ್ಣತೆ ಮೋಕ್ಷ ಅಂತ. ಧರ್ಮದ ಫಲ ಪರಿಪೂರ್ಣತೆ ಆಗೋದು, ಧರ್ಮ ಕೊನೆಗೆ ಮುಟ್ಟುವಂತಹ ಗುರಿ ಇದೆಯಲ್ಲ ಅದು ಮೋಕ್ಷ. ಮೋಕ್ಷ ಸಿಗಬೇಕಾದ್ರೆ ತಯಾರಿ ಮಾಡಬೇಕಾದ್ರೆ ಧರ್ಮ ಬೇಕು. ಆದ್ದರಿಂದ ಯಾರಿಗೆ ಹಿಂದಿನವರಿಗೆ ಮೋಕ್ಷ ಶಾಸ್ತ್ರವಾಯಿತು ಭಗವದ್ಗೀತೆ, ನಮಗಿವತ್ತು ಜೀವನ ಶಾಸ್ತ್ರವಾಯಿತು, ಧರ್ಮಶಾಸ್ತ್ರವಾಯಿತು ಅಂತ. ಅದು ಥೀಸಿಸ್ ಬರ್ದಂಗೆ ಬರ್ತಾರೆ. ಇದಕ್ಕಿಂತ ಚೆನ್ನಾಗಿ ಬರೆಯೋದು ಕಷ್ಟ ಅನಿಸುತ್ತೆ. ಥೀಸಿಸಲ್ಲಿ ನೀವು ವಿಚಾರವನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅದು ಪೂರಕವಾಗಿ ಹೇಗೆ ಹೆಣ್ಕೊಂಡು ಹೋಗ್ತೀರಿ ವಿಷಯಗಳನ್ನು ಅಂತ ನೋಡಿ. ಎಲ್ಲಿ ಬಂದರು DVG. ತಯಾರಿ ಏನು ಬೇಕು, ತಾಳ್ಮೆ ಬೇಕು, ನಂಬಿಕೆ ಬೇಕು ಅಂತ ಹೇಳ್ತಾ ಇದರಿಂದ ಪ್ರಯೋಜನ ಏನಾಗಬೇಕು, ಪೂರ್ವಿಕರಿಗೆ ಹೇಗೆ ಮೋಕ್ಷ ಸಾಧನ ಆಯಿತು ಭಗವದ್ಗೀತೆ, ನಮಗೆ ಹೇಗೆ ಧರ್ಮ ಸಾಧನ ಆಯಿತು. ಯಾಕಂದ್ರೆ ಧರ್ಮ ಬಿಟ್ಟರೆ ಮೋಕ್ಷ ಬೇರೆ ಅಲ್ಲ. ಅದು ಧರ್ಮದ ಹಾದಿಯಲ್ಲಿ ಹೋದರೆ ಮೋಕ್ಷ ಗುರಿ ಮುಟ್ಟುತ್ತೆ. ಮೋಕ್ಷಕ್ಕೆ ಹೋಗಬೇಕಾದ್ರೆ ಧರ್ಮ ಇಲ್ಲದೆ ಆಗೋದಿಲ್ಲ.